ನಾ ಯೋಚನೆ ಮಾಡಿದ್ದೆ, ನೀ ಫೋನ್ ಮಾಡಿದಾಗಲೇ ನಾನು ಯೋಚನೆ ಮಾಡಿದ್ದೆ. ಯಾವತ್ತೂ ಇಲ್ಲಿದ್ದಳು ಇವತ್ತು ಮನೆಗೆ ಹೋಗೋಣ, ಅದು 15 ದಿವಸಕ್ಕೆ ಅಂತ ಹೇಳ್ತಾ ಇದೆಯಲ್ಲ, ಏನಾದ್ರು ಒಂದು ಮಾಡ್ತಾರೆ ಅವ್ರ ಮನೆಯಲ್ಲಿ, ಅದನ್ನು ಹೊರಟಕ್ಕೆ ಬಿಡಲ್ಲ ಅಂತ. ಸರಿನೇ ಆಯ್ತು ಬಿಡು ಅಲ್ಲಿಗೆ. ಯಪ್ಪ ದೇವ್ರೆ, ಅವ್ರು ಮಾಡೋದಕ್ಕೂ ನೀನು ಮಾಡೋದಕ್ಕೂ ಸರಿ ಆಗ್ತದೆ. ಅಲ್ಲ ಏನು ನೀನು ಅಲ್ಲಿದ್ದ ಕೂಡಲೇ ಅವ್ರೇನು ಸ್ಟೇಷನಿಗೆ ಹೋದ್ರೆ ವಾಪಸ್ ಬರ್ತಾರನೆ? ಯಾರು ಕರ್ಕೊಂಬರ್ತಾರೆ? ನೀನು ಸುಮ್ಮನೆ ಹತ್ಕೊಂಡು ಬರೋಕ್ಕಾಗಲ್ಲ ನಿಂಗೆ. ನೀನು ಅವರ ಸಮಸ್ಯೆನೆಲ್ಲ ಸರಿ ಮಾಡಿ ಪೂರ್ತಿ ಸರಿಯಾಗೋ ತನಕ ಅಲ್ಲೇ ಇರ್ತೀನಿ, ಆಮೇಲೆ ನಾ ಹೊರಡ್ತೀನಿ ಅಂದರೆ ನಿನ್ನ ಜೀವಮಾನಕ್ಕಲ್ಲಿಂದ ಹೊರಡೋಕ್ಕಾಗಲ್ಲ ನೋಡಿ, ಹೇಳಿನಿ. ನಿನ್ನ ಮಾತು ಕಟ್ಕೊಂಡು ನಾನು ಇವ್ರು ಎಂತಂದ ಕೆಲಸ ಅದೇ ಅಂತ ಹೇಳಿದ್ದನ್ನು ಕ್ಯಾನ್ಸಲ್ ಮಾಡಿ ನಾವು ಹೊರಟು, ಗೊತ್ತಾ ಇವತ್ತ. ಸದ್ಯ ಈಗಾರು ಫೋನ್ ಮಾಡ್ದಲ್ಲ, ಇಲ್ಲಿ ನಾವು ಅಲ್ಲಿಗೆ ಹೋಗಿರ್ತಿದ್ದು. ಅಮ್ಮ ಎಷ್ಟು ಆಸೆ ಮಾಡ್ಕೊಂಡು ಕಾಯ್ತಾ ಅದೆಯೇನೋ ಇಬ್ಬರು ಒಟ್ಟಿಗೆ ಬರ್ತಾರೆ ಅಂತ. ಎಂತ ಮಾರತಿ ನೀನು. ನೀನು ಕೆಲಸ ಮಾಡಕ್ಕ ಹೊರಟ್ಕೊಂಡು ಬಂದುಬಿಡು. ನಾ ಬೇಕಾದ್ರೆ ನಿಮ್ಮನೆ ಅಲ್ಲೇ ಒಳದಾರಿ ಈ ಕಡೆ ಟಾರ್ ರೋಡಿಗೆ ತಿರುಗ್ತಿರಲ್ಲ, ಅಲ್ಲಿ ತನಕ ಕಾರ್ ತಗೋ ಬರ್ತೀವಿ. ನೀವು ಅಲ್ಲಿ ಬಂದು ಹತ್ಬಿಡು. ಅಲ್ಲಿ ತನಕ ಗುಂಡನ ಜೊತೆ ಬಾ. ನೀನು ಗುಂಡೇ ಬೇಕಂತಿಲ್ಲ, ನೀವು ಒಬ್ಬಳೇ ಬರ್ಬೋದು ಮಾರತಿ. ಅಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಬೇಕತ್ತಲ್ಲ, ಕಾರಲ್ಲೇ ಬರೋಣ. ನೀವು ಅಲ್ಲಿದ್ದಾರೆ ಎಂತ ಮಾಡ್ತೀಯಾಗ? ಪೂರ್ವಿತಾ, ನೀ ತಿಳುವಳಿಕೆ ಇದ್ದು ಮಾತಾಡ್ತೀಯೋ ಇಲ್ಲದೆ ಮಾತಾಡ್ತೀಯೋ ನಂಗಂತೂ ಗೊತ್ತಾಗಲ್ಲ ಕಣೆ. ಅಲ್ಲ, ನಿನಗೆ ರೆಡಿಯಾಗು ಅಂತ ಹೇಳಿದ್ದೆ, ಹೊರಟು ನಿಂತಾಗ ಒಂಥರ ಈ ಥರ ಕ್ಯಾನ್ಸಲ್ ಆದರೆ ಬೇಜಾರಾಗ್ತದೆ. ಈ ಒಂದು ಇದರಲ್ಲಿ ನೀ ಹೇಳ್ತಿದ್ದೀಯ ಅಷ್ಟೇ. ನಿಧಾನದಿಂದ ಕೂತು ಯೋಚನೆ ಮಾಡು. ಮನೆಯಲ್ಲಿ ಈ ಪರಿಸ್ಥಿತಿ ಇರಾಗ ನಾನು ಇಲ್ಲಿಂದ ಹೊರಟು ತವ್ರ ಮನೆಗೆ ಅಂತ ಬಂದ್ರೆ ಅದು ಒಂದು ಮನುಷ್ಯತ್ವ ಅನಿಸ್ಕಿತ್ತದನೆ. ಅಲ್ಲಿ ಬಂದರೂ ನಂಗೆ ನೆಮ್ಮದಿಯಿಂದ ಇರೋಕ್ಕಾಗ್ತದ ಹೇಳು? ನೀ ಸಲೀಸಾಗಿ ಹೇಳ್ತೀಯ ನಿಂಗೇನು ಬಿಡಿಸ್ಕಿ ಬರೋಕ್ಕಾಗ್ತದನೋ ಅಂತ. ಬಿಡಿಸ್ಕಿ ಬರೋಕ್ಕಾಗದೇ ಇರ್ಬೋದು, ಆದ್ರೆ ಮನೇಲಿಬ್ಬರು ವಯಸ್ಸಾದರದಾರಲ್ಲೇ, ಅವರಿಗೆ ಸಮಾಧಾನ ಹೇಳೋದು ಬಿಡು. ಅವರಿಗೆ ಏನಾಗ್ತದೋ ನಂಗೆ ಗೊತ್ತಿಲ್ಲ. ಆದರೆ ಎಂಥದಾರು ಒಂದು ಲೋಟ ನೀರು ಬೇಕು ಅಂತ ಕೇಳಿದ್ರು ಕೊಡೋಕ್ಕಾರು ಒಂದು ಜನ ಬೇಕಲ್ಲೇ. ನೀ ಬೇಕಾದ್ರೆ ಅಮ್ಮನ ಹತ್ರ ಕೇಳು, ಬೇಜಾರು ಮಾಡ್ಕಿಬೇಡ. ಈಗ ನೀನು ನಾನು ಬರಲ್ಲ ಅಂಥೇಳಿ ನೀನು ಹೋಗದೆ ಇರೋದು ಬೇಡ. ನೀವು ಹೋಗು, ನಾನೇನು ಬೇಡ ಅನ್ನಲ್ಲ. ಆದರೆ ನಾನು ಮಾತ್ರ ಬರಲ್ಲ ಕಣೆ. ಏನು ಬೇಕಾದ್ರೆ ಹೇಳು, ನಾನು ಬರಲ್ಲ. ಅದು ಎಂಥದೇ ಆಗಿರಲಿ ಪೂರ್ವಿತಾ, ಎಂಥದೇ ಮಾಡಿರಲಿ, ಅವರು ತಾಳಿ ಕಟ್ಟಿದ ಗಂಡ ಅಲ್ಲನೆ. ಅವ್ರನ್ನ ಪೊಲೀಸರು ಹಿಡ್ಕೊಂಡು ಹೋದಾಗ ನಾನು ತವ್ರ ಮನೆಗೆ ಬರೋದು ಅದು ಹೆಂಗೆ ಆಗ್ತದೆ ನೋಡೋಣ ಹೇಳು? ನನ್ನ ಮನಸ್ಸು ಹೆಂಗೆ ಒಪ್ತದೆ? ನಿಂಗೆ ಅರ್ಥ ಆಗಲ್ಲ ಬಿಡು. ಈಗೊಂಥರ ಸಿಟ್ಟಲ್ಲಿದ್ದೀಯಲ್ಲ, ಅದಕ್ಕೆ ಅರ್ಥ ಆಗಲ್ಲ. ನಿಧಾನದಿಂದ ಕೂತು ಯೋಚನೆ ಮಾಡು, ನಿಂಗೆ ಅರ್ಥ ಆಗ್ತದೆ ಎಲ್ಲದು. ಅಯ್ಯೋ ಅಕ್ಕ, ಬೇಜಾರು ಮಾಡ್ಕಿಬೇಡ ಕಣೆ. ನಾನೊಂಥರ ಸಿಟ್ಟಲ್ಲಿದ್ನಲ್ಲ, ನಿಮ್ಮ ಮನೇಲಿ ಯಾವಾಗಲೂ ಇದೇ ಥರನಲ್ಲೇ. ಆ ಸಿಟ್ಟಲ್ಲಿ ಹೇಳಿದೆ. ಹೌದು, ನೀನು ಹೇಳೋದು ಒಂದಕ್ಕೆ ಸಮಯ, ಬರೋಕ್ಕಾಗಲ್ಲ ಬಿಡು. ನನಗೇನು ಮನೆಗೆ ಹೋಗ್ಬೇಕು ಅಂತ ಇರಲ್ಲ ಕಣೆ ಅಕ್ಕ. ನೀನು ಬರ್ತೀಯಲ್ಲ ಅಂತ ನಾನು ಹೊರಟಿದ್ದು, ಗೊತ್ತಾ. ನಾವು ಹೋಗೋದಾದ್ರೆ ಯಾವಾಗ ಬೇಕಾದ್ರೂ ಹೋಗ್ಬೋದು ಬರ್ಬೋದು. ನಿಂಗೆ ಹಂಗೆ ಆಗಲ್ಲಲ್ಲ, ಇಬ್ಬರು ಒಟ್ಟಿಗೆ ಇರೋಣ ಅಂತ ನಾನು ಹೊರಟಿದ್ದೆ ಅಷ್ಟೇ. ನೀ ಬರ್ದಿದ್ಮೇಲೆ ನಾನೇನು ಹೋಗಲ್ಲ ಬಿಡು. ನೀ ಬೇಜಾರು ಮಾಡ್ಕೋಬೇಡ, ಭಾಳ ಟೆನ್ಷನ್ನು ಮಾಡ್ಕೋಬೇಡ, ಎಲ್ಲ ಸರಿ ಆಗ್ತದೆ. ನಮ್ಮ ಮನೇಲಿ ಇವರು ಹೇಳ್ತಿದ್ರು, ಬಾ ಒಂದೇ ತಪ್ಪಂತೆ. ಆದರೆ ಹೊಡೆಗಿಡಿಯೋಕ್ಕೆ ಹೋಗ್ಲಾ ಅಂತ ಇವರು ಹೇಳ್ತಾರೆ ಕಣೆ. ಇವು ಆ ಕಡೆ ಅಲ್ಲಿ ಇದ್ರಂತೆ, ಇವ್ರ ಫ್ರೆಂಡ್ಸ್ ಎಲ್ಲ ನಿಂತಲ್ಲಿ ಮಾತಾಡ್ತಾ ಇದ್ರಂತೆ. ಬಾವು ಜಗಳ ಮಾಡಿದ್ದು ಹೌದಂತೆ, ಹೋಟ್ಲು ಒಳಗಿಂದ ಹೊರಗೆ ಬರಲಂತೆ. ಆದರೆ ಇವರು ಹೊಡೆದರೆ ಅಂತ ಹೇಳಿ ಯಾಕೆ ಹಿಂಗೆ ಮಾಡಿದ್ರೋ ಗೊತ್ತಿಲ್ಲ ನನಗೆ ಅಂದು ಇವ್ರು ಆಮೇಲಂತೂ ಹೊಡೆದಾಟ ಆಗಿದ್ದಂತೆ. ಇವ್ರ ಮನೆಗೆ ಬಂದಿದ್ರಂತೆ, ಬಾವನ ಮನೆಗೆ ಹೋಗಾಗಿತ್ತಂತೆ. ಅವಾಗ ಏನಾಗಿದೆ ಅಂತ ಗೊತ್ತಿಲ್ಲ. ಇವರು ಅದೇ ಹೇಳ್ತಿದ್ರು, ಎಂಥ ಗ್ರಾಚಾರ ಕೇಳೋದು ಅಂದರೆ ಎಲ್ಲಿ ತನಕ, ಯಾಕೆ ಹಿಂಗೆ ಅವ್ರಿಗೆ ಆಗ್ತದೆ ಅಂತ. ಇಲ್ಲಿ ಬಿಡು, ನನಗೆ ನೀ ಹೇಳಿದ್ಮೇಲೆ ನೀ ಹೇಳೋದೇ ಹೌದು ಅಂತ ಕಾಣ್ತದೆ. ಬರೋದು ಬೇಡ. ನಾನು ಕೆಲಸ ಮಾಡ್ಲಾಕ, ನಾನು ನಿಮ್ಮ ಮನೆಗೆ ಬರಲಾ? ಬೇಡ ಕಡೆ ಪೂರ್ವಿತಾ, ನೀ ಯಾವಾಗ ಬಂದರೂ ನಮ್ಮ ಮನೇಲಿ ನೆಮ್ಮದಿನೇ ಇರಲ್ಲ. ಮತ್ತೆ ಮನೇಲಿ ಅತ್ತೆ ಎಲ್ಲ ಎಂತಾರು ಕೊಂಕು ಮಾತಾಡೋದು, ಎಂತಕ್ಕೆ ಬೇಕು ಹೇಳೋದು. ನನಗೆ ಫೋನಲ್ಲೇ ಮಾತಾಡ್ತಿರ್ತೀನಿ, ಬೇಡ ಬಿಡು. ಅಮ್ಮಗೆ ವಿಷಯ ಗೊತ್ತಾದರೆ ಟೆನ್ಷನ್ ಮಾಡ್ಕಿತ್ತದೆ ನಮ್ಮ ಮಾರತಿ. ನೀ ಮನೆಗೆ ಹೋಗೋದು ಒಳ್ಳೇದಿತ್ತು ಪೂರ್ವಿತಾ. ಇಲ್ಲ ಇಲ್ಲ ಅಕ್ಕ, ನಮ್ಮ ಮನೆಗೇನು ಹೋಗಲ್ಲ. ಇವ್ರನ್ನ ತಂದು ಬಿಡೋಕ್ಕೆ ಹೇಳ್ತೀನಿ. ಇವ್ರು ಬಂದ್ರೆ ಮತ್ತೆ ಅಲ್ಲಿ ಸರಿ ಆಗಲ್ಲ. ನಿಮ್ಮ ಅದೇ ಹೇಳಿದ್ನಲ್ಲ ನಾನು, ಟಾರ್ ರೋಡಿಗೆ ತಿರುಗ್ತೀವಲ್ಲ, ಅಲ್ಲಿ ತನಕ ಬರ್ತೀನಿ. ಅಲ್ಲಿಗೆ ಒಂಚೂರು ಗುಂಡನ್ನು ಕಳಿಸಿ ಇಲ್ದಿರ ನೀನು ಬಾ ತಾಕ. ಹ್ಞೂ ಕಣೆ ಪೂರ್ವಿತಾ,
ನೋಡು, ಯೋಚನೆ ಮಾಡು, ನಿಂಗೆ ಏನಾರು ತೊಂದರೆ ಆಗೋದಾದ್ರೆ ಬರೋದು ಬೇಡ ಆತ. ನಿಂಗೆ ಮನಸ್ಸು ಬರೋದಾರು ಸಾಕಲೆ ಮರತೆ, ಮನಸ್ಸು ಬರೋದಾರು ಸಾಕಲ್ಲ. ನನ್ನ ಮಗ ಅಲ್ಲಿ ಟೇಷನ್ನಲ್ಲಿ ಅದಾನೆ, ಕುಡ್ದ ತಿನ್ನ ಎಂಥದ್ದು ಗೊತ್ತಿಲ್ಲ, ಕತ್ಲಿಕ್ಕೆ ಹೆಂಗೆ ಮಲಗದ್ನ. ನೀನು ಹಿಡಿದ್ರೆ ಇಲ್ಲಿ ಫೋನಲ್ಲಿ ಮಾತಾಡ್ತಾ ಕೂತೀಯೇನೆ. ನಿಂಗೆ ಫೋನಲ್ಲಿ ಮಾತಾಡೋದು ಹೆಚ್ಚಾಗತ್ತ, ಗಂಡಗೆ ಅಂತ ಬೇಕಾರಾಗಲಿ. ಪೂರ್ವಿತಾ, ನಾ ಫೋನ್ ಇಡ್ತೀನತ್ತ. ಹಾಂ, ಫೋನ್ ಇಟ್ಟೆ. ಫೋನಲ್ಲಿ ಮಾತಾಡಲ್ಲ, ಫೋನ್ ಇಟ್ಟೆ. ನಿಮ್ಮ ಮಗ ಬರ್ತಾರ ಈಗ? ಹೇಳಿ, ನಿಮ್ಮ ಮಗ ಬರ್ತಾರಾ? ನೀವು ಬೇಜಾರಲ್ಲಿದ್ದೀರಿ, ನಂಗೆ ಅರ್ಥ ಆಗ್ತದೆ. ಹಂಗಂತೇಳಿ ಹಿಂಗೆ ಇಂಥದ್ದನ್ನೆಲ್ಲ ವಿಚಾರಿಸೋಕೆ ಒಂದು ಫೋನ್ ಮಾಡಿದಾಗ ಅವ್ರ ಹತ್ರನೂ ಮಾತಾಡ್ತಾ ಇದ್ರೆ ಹೆಂಗೆ ನೋಡೋಣ ಹೇಳಿ. ನಾ ಫೋನಲ್ಲಿ ಮಾತಾಡ್ತಾ ಇದ್ದ ಕೂಡಲೇ ಅವ್ರು ರಿಲೀಸ್ ಆಗೋದ ಲೇಟ್ ಆಗ್ತದ, ಅಲ್ಲ ಬೇಗ ಆಗ್ತದ? ಇಲ್ಲ ಪುಣ್ಯತೀತೆ, ಮಾತಾಡ್ಬೇಕಾದ್ರೆ ಮೇಲೆ ಬರ್ತೀಯ. ನಾ ಎಂತ ಮಾತಾಡೋದು ಇಲ್ಲ, ಮಾತಾಡೋ. ಫೋನಲ್ಲಿ ಮಾತಾಡಿ, ಯಾರ್ಯಾರ ಹತ್ರ ಮಾತಾಡ್ಬೇಕೋ ಮಾತಾಡೋ. ಎಲ್ಲರಿಗೂ ಒಂದು ಕಡೆಯಿಂದ ಫೋನ್ ಮಾಡಿ ಹೇಳ್ತಾ ಬಾ, ನನ್ನ ಮಗನ ಪೊಲೀಸ್ರು ಹೇಳ್ಕೊಂಡು ಹೋಗ್ಯಾರ ಅಂಥೇಳಿ. ನಿಂಗೆ ಏನು ರೊಟ್ಟಿ ಮುರು ತುಪ್ಪಕ್ಕೆ ಬಿದ್ದಂಗೆ ಆಗ್ಯದೇನ? ಅತ್ತೆ, ಬೇಜಾರು ನಿಮಗೊಬ್ಬರಿಗೆ ಆಗಿದ್ದಲ್ಲ, ನನಗೂ ಆಗಿದೆ. ನೀವು ಹೇಳ್ಕಿತ್ತಿದ್ದೀರಿ, ನಾನು ಹೇಳ್ಕಿತ್ತಾ ಇಲ್ಲ ಅಷ್ಟೇ. ಈ ತಲೆ ಬಿಸಿ ಮಾಡ್ಕಿನ ಪ್ರಯೋಜನ ಏನದೆ ಹೇಳಿ? ಇದನ್ನು ಮೊದಲೇ ಯೋಚನೆ ಮಾಡಬೇಕಿತ್ತು. ಮಾವನು ಹೇಳಿದ್ರು, ನಾನು ಹೇಳಿದೆ ಬೇಡ, ಅವ್ರ ತಂಟಿಗೆ ಹೋಗೋದು ಬೇಡ, ಸುಮ್ಮನೆ ಒಂದಕ್ಕೊಂದು ಹೊರೆ ಆಗ್ತದೆ ಅಂತ. ನೀವೇ ಹೇಳ್ತಿದ್ರಿ, ಕೂಲಿ ಕುಡ್ಗಿ ತಿನ್ನೋರು ಅವಕ್ಕೆ ಏನು ಮಾಡೋಕ್ಕಾಗ್ತದೆ, ನಾವು ಹೆದರ್ಕಿಟ್ಟಿದ್ರು ನಮ್ಮನ್ನು ಹೆದರ್ಸಕ್ಕೆ ಬರ್ತಾರೆ, ಹಾಗೆ ಹಿಂಗೆ ಅಂತೇಳಿ ಮಗನ ಎದುರಿಗೆ ಹೇಳಿದ್ರೆ ಅವ್ರಿಗೊಂಥರ ಹಾರ ಮಂಗಗೆ ಏಣಿ ಹಾಕ್ಕೊಟ್ಟಂಗಾತು. ನೋಡ ನೋಡ, ನಂಗಾರು ಹೇಳ್ತೀಯ, ಯಾವುದೊಂದು ಕಾರು ನನ್ನ ಸುದ್ದಿ ಹೇಳ್ತೀರಿ, ನಾನೇ ಕಾರಣ ಅಂತೀರಿ ಅಂತ. ಈಗ ನೀ ಎಂತ ಮಾಡ್ತಿದ್ದೀಯ? ಅವ್ನು ಹೋಗಿ ಯಾಜೆ ಮಾಡು ಅಂತ ಹೇಳಿದ್ನಾನೆ, ನಾನು ಯಾಜೆ ಮಾಡು ಅಂತ ಹೇಳಿದ್ನ. ಎಲ್ಲ ಕಾವೇನು ಯಾಜೆ ಏನು ಮಾಡ್ಲಂತಲ್ಲ, ಯಾರಿಗೆ ಏನು ಕಣ್ಣಿತ್ತೋ ಎಂಥದೋ ಅವನು ಹೋಗಿ ಸಿಕ್ಸ್ ಹಾಕಿಟ್ಟಾರೆ. ಅವ ಎಂತ ಮಾಡ್ತಾನೆ ನೋಡೋಣ. ಹೊಡೇಲಂತೆ, ಹೌದು, ಪೂರ್ವಿಕ್ನು ಹೇಳ್ತವ್ರ ಗಂಡು ಹೇಳಿದ್ರಂತೆ, ಇವ್ರು ಹೊಡೆದಾಟಕ್ಕೇನು ಹೋಗ್ಲಂತೆ. ಆದರೂ ಬೈದಿದ್ದಾರು ಹೌದಲ್ಲ, ಅದಾರು ಯಾಕೆ ಬೇಕಿತ್ತು ನೋಡೋಣ ಹೇಳಿ. ಪೇಟೆಗೆ ಹೋಗೋದು ಬೇಡಿತ್ತು. ಮಾವು ಅಷ್ಟು ರೀತಿ ಹೇಳಿದ್ರು, ನಾನು ಹೇಳಿದೆ ಬೇಡ ಹೋಗ್ಬೇಡಿ ಮನೆಯಲ್ಲೇ ಇರಿ ಅಂತ. ಹೋಗ್ಲಿ ಎತ್ಲಕ್ಕೆ ಬೇಜಾರು ಕಳಿಯೋಕ್ಕೆ ಅಂತ ಪೇಟೆಗೆ ಹೋದರಾರು ಅಲ್ಲಿ ಸುಮ್ಮನೆ ಕೂರ್ಬೇಕ ಬೇಡ, ಬೈಯಕ್ಕಾರು ಯಾಕೆ ಹೋಗಿದ್ರು? ಅದು ಇವ್ರ ತಪ್ಪಲ್ಲ. ಇದು ಜನ ಕಾಯ್ತಾ ಇದ್ದಾರೆ ಅಂತ ಗೊತ್ತಿರ್ತದೆ, ನಮ್ಮನ್ನು ನಾವು ಸುಧಾರಿಸ್ಕೊಂಡಿರ್ಬೇಕ ಬೇಡ? ಹೋಗಲಿ ಬಿಡಿ, ನಾನೀಗೆಂತ ಹೇಳಿದ್ರು ನಿಮಗೂ ಮನಸ್ಸಿಗೆ ಬೇಜಾರಾಗ್ತದೆ, ಈ ಟೈಮಲ್ಲೂ ನನ್ನ ಮಗಗೆ ಬೈತದೆ ಅಂತ ಹೇಳ್ತೀರಿ. ನಾ ಏನು ಹೇಳಲ್ಲ, ಆದರೆ ಒಂದು ಮಾತು ಅಮ್ಮ, ಬೇಜಾರು ನಿಮಗೊಬ್ಬರಿಗೆ ಅಲ್ಲ, ನನಗೂ ಆಗಿದೆ. ನಿಮಗೆ ಮಗ ಆದರೆ ನಂಗೆ ಗಂಡ ಅವರು, ಬೇಜಾರಾಗದೇ ಇರ್ತದ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನಂಗೆ ಎಂಥದ್ದು ಹೇಳಕ್ಕೆ ಬರಬೇಡಿ. ಮುಂದೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡೋಣ. ಮಾವನು ತಲೆ ಕೆಡ್ಸ್ಕೊಂಡು ಕೂತಾರೆ, ನಾವೇ ಹಿಂಗೆ ಮಾಡ್ಕಿತ್ತಾ ಇದ್ರೆ ಮುಂದಿನ ದಾರಿ ಹೆಂಗೆ ಕಾಣ್ತದೆ ನೋಡೋಣ ಹೇಳಿ ನಮಗೆ. ನಡೀರಿ ನಡೀರಿ, ಮಾವ ಎಲ್ಲೋದ್ರೂ ಕರೆದು ಇಬ್ಬರು ತಿಂಡಿ ತಿನ್ಬೋದು, ಸ್ವಲ್ಪ ಸ್ವಲ್ಪ ಎಷ್ಟೆಷ್ಟು ಸೇರ್ತದೆ ಅಷ್ಟೆಷ್ಟು ತಿನ್ಬೋದು. ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಬೇಡ, ನಾನು ತಿಂಡಿ ಬೇಡ, ಅಂಥದ್ದು ಬೇಡ, ನನಗೆ ಅಡ್ಲಿ ಕೆಳಗಿಳಿಯೋದು ಹೇಗೆ? ನನ್ನ ಮಗದಲ್ಲಿ ಯಾರೇ ಅಂತ ಕೊಟ್ಟರೋ ಬಿಟ್ಟರೋ, ನಾ ಇಲ್ಲಿ ಹೊಟ್ಟೆ ಮೀರಿ ತಿನ್ಕ ಕುತ್ಕೊಂಡ್ಲಾನೆ. ಹೊಟ್ಟೆ ತುಂಬ ತಿನ್ನಿ ಅಂತ ಹೇಳಲ್ಲ ನಾನು. ನಿಮ್ಮ ಆರೋಗ್ಯ ಒಂದು ಸರಿ ಇಟ್ಕೊಳಕ್ಕಾರು ತಿನ್ಬೇಕಲ್ಲ ನೀವು. ಉಪವಾಸ ಇದ್ದ ಕೂಡಲೇ ನಿಮ್ಮ ಮಗದಲ್ಲಿ ಯಾರೋ ತೊಗೊಂಡೋಗಿ ಕೊಡ್ತಾರಾ? ತಿಂಡಿ ವ್ಯವಸ್ಥೆ ಆಗ್ಯದಂತೆ, ಅಲ್ಲೆಲ್ಲ ನೋಡ್ಕೊಂಡಿರ್ತಾರೆ. ನೀವು ಅದಕ್ಕೆ ತಲೆ ಕೆಡ್ಸ್ಕೊಂಬೇಡಿ. ನಡೀರಿ ನಡೀರಿ. ಮತ್ತು ನೀವು ಒಂದು ಕಡೆ ಇಲ್ಲಿ ಸುಸ್ತಾಗಿ ಮಲ್ಕೊಂಡ್ರೆ ಮಾವು ಯಾವ್ಯಾವ ಕಡೆ ಅಂತ ನೋಡ್ತಾರೆ ಹೇಳಿ? ಆಗಲ್ಲ, ಸರಿ ಆಗಲ್ಲ. ನೀವು ತಿಂದಿದ್ರೆ ಅವರು ತಿನ್ನಲ್ಲ. ಬೇಡ, ನಡೀರಿ ನಡೀರಿ, ಸ್ವಲ್ಪ ಸ್ವಲ್ಪ ತಿನ್ಬೋದು. ನೀವು ನನಗೆ ಬೈತಿದ್ದೀರಾ, ಎಂತಕ್ಕೆ ಅವ್ರಿಗಷ್ಟು ಇದು ಮಾಡ್ತೀಯಾ, ಇದನ್ನು ನೀನು ನೋಡ್ಕೆ ಅಂತ. ಅದು ಒಂದು ಮನುಷ್ಯತ್ವ ಅನಿಸ್ಕಿತ್ತದನ್ನು ಹೇಳಿ. ನಮ್ಮ ಜೀವನ ಅಷ್ಟೇ ನಾವು ನೋಡ್ಕೊಂಡಿರೋದಾದರೆ ಮತ್ತು ನಮಗೊಂದು ಕುಟುಂಬ ಅನ್ನೋದು ಎಂತಕ್ಕೆ, ಸಂಸಾರ ಅನ್ನೋದು ಎಂತಕ್ಕೆ? ಎಲ್ಲ ಈಗ ಎತ್ತು ಎಮ್ಮೆ ಕ್ವಾಣ ದನನೇ ಅವು ಕರಗಳಿಗೆ ಮರಗಳಿಗೆ ಏನಾರು ಹಿಡಿಯಕ್ಕೆ ಬಂದಾಗ ವಾಪಸ್ ಹೋಗಿ ಹಿಡ್ದು ದೂರ ಒಟ್ಟಕ್ಕೆ ನೋಡ್ತವೆ. ನಾವು ಅವ್ರಿಗಿಂತ ತಗಕತ್ತದ ಏನೋ. ನನ್ನ ಹಣೆಯಲ್ಲಿ ಬರೆದಿದ್ದೇ ಇಷ್ಟು ಅಂದ್ಕೊಂಡು ನನ್ನ ಕೈಯಲ್ಲಿ ಎಷ್ಟು ಆಗ್ತದೋ ಅಷ್ಟು ಮಾಡ್ತೀನಿ. ನೀವು ಮಾತ್ರ ಕೈ ಬಿಡಬೇಡಿ ಆತ.